ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ನಾನೇನು ಮಾಡಲಿಲ್ಲ ಅಂತ 100 ಸಲ ಹೇಳಿದ್ರು ಈಗ ತನಿಖೆಗೆ ಆದೇಶ ಬಂದಿದೆ. ಇದರಿಂದ ಮುಖಭಂಗ ಅನುಭವಿಸ್ತಾ ಇರೋ ಸಿದ್ದರಾಮಯ್ಯ ಸಿಕ್ಕವರ ಮೇಲೆ ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಮೋದಿಯನ್ನ ಟಾರ್ಗೆಟ್ ಮಾಡಿ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಆದ್ರೆ ತಮ್ಮ ಮೇಲೆ ಬಂದಿರೋ ಆರೋಪದ ಬಗ್ಗೆ ಮಾತ್ರ ತುಟಿಯೇ ಬಿಚ್ತಾ ಇಲ್ಲ. ಇದು ಟಗರು ತಾನು ತಿಂದು ಬೇರೆಯವರ ಮೂತಿಗೆ ಒರೆಸ್ತಾ ಇದೆ ಅನ್ನೋ ರೀತಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಅಲ್ಲದೆ ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಪಟ್ಟು ಬಿದ್ದಿರೋ ಸಿದ್ದು ರಾಜೀನಾಮೆ ಕೊಡೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ದಸರಾ ಹೊತ್ತಲ್ಲೇ ಮೈಸೂರಿನ ನಾಯಕನೊಬ್ಬನಿಗೆ ಹೀಗಾಗ್ತಾ ಇದೆ. ಇದು ಚಾಮುಂಡೇಶ್ವರಿಯ ಶಾಪ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಹಾಗಿದ್ರೆ ಏನಿದು ಸಿದ್ದರಾಮಯ್ಯ ಹೊಸ ಅಸ್ತ್ರ? ಆ ಭವಿಷ್ಯದಂತೆ ಸಿದ್ದರಾಮಯ್ಯ ಕುರ್ಚಿಯನ್ನ ಕಳೆದುಕೊಳ್ತಾರ? ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಗರಣದ ಆರೋಪ ಬಂದ್ರೆ ಬರೀ ಆರೋಪ ಅಷ್ಟೇ ಅಂತ ಹೇಳೋದು, ದೂರು ಸಲ್ಲಿಕೆ ಆದ್ರೆ ಅದು ಬರೀ ದೂರಷ್ಟೇ ಅಂತ ಹೇಳೋದು, ರಾಜ್ಯಪಾಲರು ಅದರ ಸೂಕ್ಷ್ಮತೆ ಗಮನಿಸಿ ತನಿಖೆ ಆಗ್ಬೇಕು ಅಂದ್ರೆ ರಾಜ್ಯಪಾಲರು ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಹೇಳೋದು, ಕೊನೆಗೆ ಕೋರ್ಟ್ನಲ್ಲಿ ತನಿಖೆ ಎದುರಿಸಿ ಅನ್ನೋ ತೀರ್ಪು ಬಂದ್ರೆ ಕೋರ್ಟ್ ಮೇಲೂ ರಾಜಕೀಯ ಪ್ರಭಾವ ಅನ್ನೋದು. ಒಟ್ನಲ್ಲಿ ತನಿಖೆಯನ್ನ ಎದುರಿಸ್ತೀನಿ ಅನ್ನೋ ಮಾತು ಸಿದ್ದರಾಮಯ್ಯ ಬಾಯಲ್ಲಿ ಬರ್ತಾನೆ ಇಲ್ಲ. ಎಲ್ಲರನ್ನೂ ದೂರಿ ಈಗ ಕೋರ್ಟ್ ಅನ್ನು ದೂರ್ತಾ ಇದ್ದಾರೆ. 100 ಕೋಟಿ ಹಗರಣ ಮಾಡಿದ್ದ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ರೆ ಅದು ಸ್ವಾಗತಾರ್ಹ. ಮುಡಾ ಕೇಸ್ನಲ್ಲಿ ತನಿಖೆ ಎದುರಿಸಿ ಅಂದ್ರೆ ಕೋರ್ಟೇ ಸರಿ ಇಲ್ಲ ಅನ್ನೋ ಹಾಗೆ ಮಾತಾಡೋ ಸಿದ್ದರಾಮಯ್ಯಗೆ ಈಗ ದೊಡ್ಡ ಮುಖಭಂಗ ಆಗಿದೆ. ಅದನ್ನ ಮರೆಮಾಚೋದಕ್ಕೆ ಪ್ರಧಾನಿ ಮೋದಿ ಹಾಗೂ ಪ್ರತಿಪಕ್ಷ ನಾಯಕರ ಬಗ್ಗೆ ಆರೋಪಗಳ ಸರಮಾಲೆಯನ್ನೇ ಮಾಡ್ತಾ ಇದ್ದಾರೆ. ನಿನ್ನೆ ಭಾಷಣವೊಂದರ ವೇಳೆ ಪ್ರಧಾನಿ ಮೋದಿ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ರು. ಮುಡಾ ಹಗರಣ ಸಂಬಂಧ ತನಿಖೆಗೆ ಆದೇಶ ಪ್ರಕಟವಾದ ಬೆನ್ನಲ್ಲೇ ಪ್ರಧಾನಿ ಮೋದಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ರು. ಇದರಿಂದ ರೊಚ್ಚಿಗೆದ್ದ ಸಿದ್ದರಾಮಯ್ಯ ಸಾಲು ಟ್ವೀಟ್ಗಳ ಮೂಲಕ ತಿರುಗೇಟು ಕೊಟ್ರು. ಆದ್ರೆ ವಿಷಯ ಅದಲ್ಲ. ಪ್ರಧಾನಿ ಮೋದಿ ನೈತಿಕತೆ ಬಗ್ಗೆ ಸಿದ್ದರಾಮಯ್ಯ ಮಾತಾಡ್ತಾ ಇರೋದು ಎಲ್ಲರಿಗೂ ನಗು ತರಿಸ್ತಾ ಇದೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನ 2,500 ಕೋಟಿ ರೂಪಾಯಿಗಳಿಗೆ ಹರಾಜು ಹಾಕಿ ಹಣ ಪೀಕಿದ್ದಾರೆ ಅಂತ ಆರೋಪವನ್ನ ಸ್ವಪಕ್ಷದ ನಾಯಕರಿಂದಲೇ ಎದುರಿಸ್ತಾ ಇರೋ ಪ್ರಧಾನಿ ಮೋದಿ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋ ನೈತಿಕತೆ ಇದೆಯಾ? ತಮ್ಮ ಪಕ್ಷದ ಮುಖ್ಯಮಂತ್ರಿ ಹುದ್ದೆಯನ್ನ ಮಾರಾಟ ಮಾಡಲಾಗಿದೆ ಅಂತ ರಾಜ್ಯದ ಬಿಜೆಪಿ ಶಾಸಕರೊಬ್ಬರು ಬಹಿರಂಗವಾಗಿ ಆರೋಪಿಸಿದ್ರು. ಅವರ ಮೇಲೆ ಕ್ರಮ ಯಾಕಿಲ್ಲ? ದಿನ ಬೆಳಗಾದ್ರೆ ಭ್ರಷ್ಟಾಚಾರದ ಆರೋಪ, ಕೇಸರ ಚಾಟದಲ್ಲಿ ತೊಡಗಿರೋ ಬಿಜೆಪಿ ಶಾಸಕರ ವಿರುದ್ಧವೂ ಯಾವ ಕ್ರಮ ಯಾಕಿಲ್ಲ? ನರೇಂದ್ರ ಮೋದಿ ಅವರೇ, ಈ ಮೌನಕ್ಕೆ, ನಿಮ್ಮ ನಿಷ್ಕ್ರಿಯತೆಗೆ ಕಾರಣ ಏನು? ಈ ಭ್ರಷ್ಟಾಚಾರದಲ್ಲಿ ನೀವು ಭಾಗಿದಾರರೆಂದು ತಿಳಿದುಕೊಳ್ಳಬಹುದೇ ಅಂತ ಪ್ರಶ್ನಿಸ್ತಾರೆ. ಅಲ್ಲದೆ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರ ಪೈಕಿ ಭ್ರಷ್ಟಾಚಾರ ಮಾಡದ ಒಬ್ಬ ನಾಯಕನನ್ನ ತೋರಿಸಿ ನಾನು ನಿಮ್ಮನ್ನ ಕರ್ನಾಟಕಕ್ಕೆ ಕರೆದು ಸನ್ಮಾನ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದೆ ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ವಾಷಿಂಗ್ ಮೆಷಿನ್ ರೀತಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಪಕ್ಷಕ್ಕೆ ಆಪರೇಷನ್ ಮೂಲಕ ಬೇರೆ ನಾಯಕರನ್ನ ಕರೆಸಿಕೊಂಡು ಅವರ ಹಗರಣಗಳನ್ನೆಲ್ಲ ಮನ್ನಾ ಮಾಡ್ತಾ ಇದ್ದೀರಾ. 23 ನಾಯಕರನ್ನ ಭ್ರಷ್ಟಾಚಾರದ ಆರೋಪಗಳಿಂದ ಕೇಂದ್ರದ ತನಿಖಾ ಸಂಸ್ಥೆಗಳು ಮುಕ್ತಗೊಳಿಸಿವೆ. ಹಿಮಂತ ಬಿಸ್ವಾ ಸರ್ಮಾ, ಸುವೇಂದು ಅಧಿಕಾರಿ, HD ಕುಮಾರಸ್ವಾಮಿ, ಅಜಿತ್ ಪವಾರ್, ಅಶೋಕ್ ಚೌಹಾಣ್, ನಾರಾಯಣ ರಾಣೆ, ಪ್ರತಾಪ್ ಸರ್ನಾಯಕ್ ಅವರಿಂದ ಹಿಡಿದು ಇತ್ತೀಚಿನ ಏಡ್ಸ್ ಟ್ರ್ಯಾಪ್ ಗಿರಾಕಿ ಮುನಿರತ್ನ ಅವರೆಗೆ ಎಷ್ಟೊಂದು ಭ್ರಷ್ಟರನ್ನ ವಾಷಿಂಗ್ ಮಿಷಿನ್ ನಲ್ಲಿ ತೊಳೆದು ನೀವು ಕ್ಲೀನ್ ಮಾಡಿಲ್ವಾ ಅಂತ ಪ್ರಶ್ನೆ ಮಾಡೋಕೆ ಹೋಗಿದ್ದಾರೆ. ಅಂದಹಾಗೆ ಪ್ರಧಾನಿ ಮೋದಿ ಕಾಂಗ್ರೆಸ್ ಬಗ್ಗೆ ಅಥವಾ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾ ಇರೋದು ಇದೇ ಮೊದಲೇನಲ್ಲ. ಅಥವಾ ದೇಶದ ಪ್ರಧಾನಿಗೆ ಏಕವಚನ ಬಳಸೋ ಸಿದ್ದರಾಮಯ್ಯ ಈ ರೀತಿ ಆರೋಪ ಮಾಡೋದು ಕೂಡ ಮೊದಲೇನಲ್ಲ. ತನಿಖೆಗೆ ಕೋರ್ಟ್ ಆದೇಶ ಕೊಟ್ಟಿರೋದು ಇಷ್ಟೆಲ್ಲ ಸಿಟ್ಟು ತರಿಸ್ತಾ ಇದೆ ಅಂದ್ರೆ ಸರಿಯಾಗಿ ಬುಡಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ತಮ್ಮ ಮೇಲಾಗ್ಲಿ ಅಥವಾ ಸರ್ಕಾರದ ಮೇಲಾಗ್ಲಿ ಆರೋಪ ಬಂದ್ರೆ ಅದನ್ನ ಡೈವರ್ಟ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್ ಅನ್ನೋ ಮಾತಿದೆ. ಈಗ ಈ ಟ್ವೀಟ್ ಕೂಡ ಅದೇ ರೀತಿ ಭಾಸವಾಗ್ತಾ ಇದೆ. ತಾನು ತಪ್ಪಿತಸ್ಥ ಅಂತ ಜನರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಬೇರೆಯವರು ಸರಿ ಇದ್ದಾರಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಅಂದಹಾಗೆ HDK ವಿರುದ್ಧವೂ ಸಿದ್ದರಾಮಯ್ಯ ಗುಡುಕ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಆರ್ಭಟ ಅಬ್ಬರ ತೋರಿಸಿದ್ರು ಜನರು ಸಿದ್ದರಾಮಯ್ಯ ವಿರುದ್ಧವೇ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅಲ್ಲದೆ ನೈತಿಕತೆ ಬಗ್ಗೆ ಮಾತನಾಡೋ ಸಿದ್ದರಾಮಯ್ಯ ಸ್ವಲ್ಪ ಯಡಿಯೂರಪ್ಪ ಕಡೆಗೂ ನೋಡ್ಲಿ ಅಂತ ಜನ ಹೇಳ್ತಾ ಇದ್ದಾರೆ. ಅವರ ಮೇಲೆ ಆರೋಪ ದಟ್ಟವಾಗ್ತಾ ಇದ್ದ ಹಾಗೆ ಹೈಕಮಾಂಡ್ ಸೂಚನೆ ಕೊಡ್ತಾ ಇದ್ದ ಹಾಗೆ ಮರುಕ್ಷಣವೇ BSY ರಾಜೀನಾಮೆ ಕೊಡ್ತಾರೆ. ಆದ್ರೆ ಸಿದ್ದರಾಮಯ್ಯ ಹೈಕೋರ್ಟೇ ತನಿಖೆಗೆ ಆದೇಶ ಕೊಟ್ಟರು ನಾನೇನು ಮಾಡ್ಲಿಲ್ಲ ಅಂತಲೇ ಬಂಡತನವನ್ನ ಪ್ರದರ್ಶಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಏನು ಇಷ್ಟು ದೊಡ್ಡ ಮಟ್ಟದಲ್ಲಿ ರೋಷಾವೇಶ, ಆಕ್ರೋಶಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ಇದೆ ಎನ್ನಲಾಗ್ತಾ ಇದೆ. ಅದೇನೆಂದ್ರೆ ರಾಜೀನಾಮೆ ಕೊಡ್ಲೇಬೇಕಾದ ಪರಿಸ್ಥಿತಿ ದಟ್ಟವಾಗಿರೋದು. ಮಾಧ್ಯಮದ ಮುಂದೆ ನಾನು ರಾಜೀನಾಮೆ ಕೊಡೋದಿಲ್ಲ, ನಾನೇ ಪೂರ್ಣಾವಧಿಯ CM ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅವರ ಬೆಂಬಲಿಗ ಶಾಸಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ.
ಆದ್ರೆ ಪಕ್ಷದೊಳಗೆ ಈಗಾಗಲೇ ಮುಂದಿನ ಸಿಎಂ ಲೆಕ್ಕಾಚಾರಗಳು ನಡೀತಾ ಇದೆ. ಹರಿಯಾಣ ಎಲೆಕ್ಷನ್ ಪ್ರಚಾರದಲ್ಲಿ ಬಿಜೆಪಿಯ ಪ್ರಮುಖ ಅಸ್ತ್ರವೇ ಕರ್ನಾಟಕ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಆಗಿದೆ. ಆದ್ರಿಂದ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಇಳಿಸಬಹುದು ಅನ್ನೋ ಚರ್ಚೆ ನಡೀತಾ ಇದೆ. ಆದ್ರೆ ಇನ್ನೊಂದು ಲೆಕ್ಕದ ಪ್ರಕಾರ ಕಾಂಗ್ರೆಸ್ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅನ್ನೋದು. ಫ್ರೀ ಕೊಡ್ತೀವಿ ಅಂದ್ರೆ ಜನರು ಓಡಿ ಬಂದು ವೋಟ್ ಹಾಕ್ತಾರೆ. ಹಗರಣ ಮಾಡಿದ್ರೆ ಏನಂತೆ, ದೇಶ ದ್ರೋಹ ಮಾಡಿದ್ರೆ ಏನಂತೆ, ಇದೆಲ್ಲ ಮಾಮೂಲಿ ಅನ್ನೋ ನಿರ್ಧಾರವೂ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪಕ್ಷದೊಳಗೆ ಸಿದ್ದು ರಿಸೈನ್ಗೆ ಬೇರೆ ಬೇರೆ ಆಯಾಮದಲ್ಲಿ ಒತ್ತಡ ಬರ್ತಾ ಇದೆ. ಈ ಮಧ್ಯೆ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಕೂಡ ಈ ವರ್ಷದ ಅಂತ್ಯದೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ನೀಡೋ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ. ಇದು ಕೂಡ ಸದ್ಯದ ಪರಿಸ್ಥಿತಿಗೆ ಪುಷ್ಟಿ ನೀಡ್ತಾ ಇದೆ. ಅಂದಹಾಗೆ ಇದೆಲ್ಲದರಿಂದ ಆಚೆಗೆ ಸಿದ್ದರಾಮಯ್ಯಗೆ ಇದು ಚಾಮುಂಡೇಶ್ವರಿ ಕೊಟ್ಟ ಶಾಪ ಅಂತಲೂ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ತೆಗೆದುಕೊಂಡಿರೋ ಹಿಂದೂ ವಿರೋಧಿ ನಿಲುವುಗಳು ಒಂದಾ ಎರಡ? ಕೋಟ್ಯಂತರ ಹಿಂದೂ ಜನರ ಭಾವನೆಗೆ ಧಕ್ಕೆ ತಂದ ಆರೋಪ ಸಿದ್ದರಾಮಯ್ಯ ಸರ್ಕಾರದ ಮೇಲಿದೆ. ಅದರಲ್ಲೂ ಮೈಸೂರು ದಸರಾಗೆ 100 ವರ್ಷಗಳ ಇತಿಹಾಸ ಇದೆ. ಅಂತಹ ಸಾಂಪ್ರದಾಯಿಕ ಉತ್ಸವ ನಡೆಯೋ ಜಾಗದಲ್ಲಿ ಮಹಿಷ ದಸರಾ ನಡೆಸ್ತಾರೆ. ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರು ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಕ್ಷಸರ ಆರಾಧನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ರಾಜಕೀಯ ಪಕ್ಷಗಳ ಬೆಂಬಲ ಇಲ್ಲದೆ ಇರುತ್ತಾ? ಮಹಿಷ ದಸರಾ ವಿರುದ್ಧ ಸಿದ್ದರಾಮಯ್ಯ ಇದುವರೆಗೂ ಒಂದೇ ಒಂದು ಮಾತನ್ನ ಆಡಿಲ್ಲ, ಮಾತಾಡೋದು ಇಲ್ಲ. ಆದ್ರಿಂದ ಇದೆಲ್ಲಾ ಪಾಪಗಳು ದಸರಾ ಹೊತ್ತಲ್ಲೇ ಮೈಸೂರಿನ ನಾಯಕನಿಗೆ ಬಂದಿರೋ ಶಾಪ ಅಂತ ಚರ್ಚೆ ಆಗ್ತಾ ಇದೆ. ಇದೆಲ್ಲದಕ್ಕಿಂತ ಮೊನ್ನೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸದ್ದು ಮಾಡಿದ್ದು ಅಂದ್ರೆ ಅದು ಗಣೇಶ ವಿಗ್ರಹದ ಅರೆಸ್ಟ್. ಇದನ್ನ ಯಾವೊಬ್ಬ ಭಾರತೀಯ, ಯಾವೊಬ್ಬ ಹಿಂದೂ ಕೂಡ ಕ್ಷಮಿಸಲ್ಲ ಅನ್ನೋದನ್ನ ಅವತ್ತಿಂದಲೇ ಹೇಳಲಾಗ್ತಾ ಇದೆ. ಈಗ 40 ವರ್ಷಗಳ ರಾಜಕೀಯದಲ್ಲಿ ಮುಡಾಕಳಂಕ ಕ್ಷಣ ಕ್ಷಣಕ್ಕೂ ಸಿದ್ದರಾಮಯ್ಯರನ್ನ ಇರಿತಾನೆ ಇದೆ. ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಇದು ಗಣೇಶ ಕೊಟ್ಟ ಶಿಕ್ಷೆ ಅಂತ ಹಲವರು ಮಾತಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಆದ್ರೂ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಸಿದ್ದರಾಮಯ್ಯ ತಮಗೆ ತಾವು ಸರ್ಟಿಫಿಕೇಟ್ ಕೊಡೋ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಹೈಕೋರ್ಟ್ ನಲ್ಲಿ ಆಗದೆ ಇದ್ರೆ ಏನಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಗೆದ್ದುಕೊಂಡು ಬರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಡಾ ಕೇಸ್ನಲ್ಲಿ ರಾಜಕೀಯವಾಗಿ ಸಿದ್ದರಾಮಯ್ಯ ವರ್ಚಸ್ಸು ದೊಡ್ಡ ಮಟ್ಟದಲ್ಲೇ ಕುಗ್ಗಿದೆ. ಈಗ ಒಂದು ವೇಳೆ ರಾಜೀನಾಮೆ ಕೊಡದೆ ಬೇರೆ ದಾರಿಯೇ ಇಲ್ಲ ಅನ್ನೋ ಹಾಗಾದ್ರೆ ಮುಂದಿನ ರಾಜಕೀಯ ಬಹಳ ಕಷ್ಟ ಇದೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಈಗ ಸಿದ್ದು ಮುಂದಿರೋ ದಾರಿ ಅಂದ್ರೆ ತಮಗೆ ಬೇಕಾದವರನ್ನ ಸಿಎಂ ಪಟ್ಟದಲ್ಲಿ ಕೂರಿಸಿ ಹಿಂದಿನಿಂದ ರಾಜಕೀಯ ಮಾಡಿ ಶಕ್ತಿ ಪ್ರದರ್ಶನ ಮಾಡೋದು. ಆದ್ರೆ ಅದು ಅಷ್ಟು ಈಸಿ ಇಲ್ಲ. ಪವರ್ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದ ಹಾಗೆ ಅದನ್ನ ಸಮರ್ಥವಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಪಕ್ಷದೊಳಗೆ ಬೇರೆಯವರು ಕಾಯ್ತಾ ಕೂತಿದ್ದಾರೆ. ಆದ್ರಿಂದ ಇದು ಕೂಡ ಕಷ್ಟ ಸಾಧ್ಯ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ನಾನು ಕ್ಲೀನ್ ಹ್ಯಾಂಡ್, ಉಳಿದವರು ಯಾರು ಸರಿ ಇಲ್ಲ ಅಂದ್ಕೊಂಡೇ ಬಂದವರು. ಆದ್ರೆ ಈ ಹಗರಣ ಆರೋಪ ದೊಡ್ಡ ಲೆವೆಲ್ನಲ್ಲೇ ಅವರನ್ನ ಡಿಸ್ಟರ್ಬ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.